ಇವತ್ತು ಏನೇನು ಕೊಟ್ಟಿರೋ ಗುರುಗಳೇ? ಇವತ್ತು ಅನ್ನ ಸಾಂಬಾರು ಮಜ್ಜಿಗೆ ಅನ್ನ ಪಲ್ಯ ಆಮೇಲೆ ಸ್ವೀಟ್ ಪೊಂಗಲ್. ಸ್ವೀಟ್ ಪೊಂಗಲ್, ಸೂಪರ್. ಪ್ರತಿದಿನ ಏನಾದ್ರು ಚೇಂಜಸ್ ಇರುತ್ತೆ? ಚೇಂಜಸ್ ಇರುತ್ತೆ. ಪ್ರಸಾದ ಅಲ್ವಾ ದೇವ್ರದ್ದು, ಪ್ರಸಾದ ಎಷ್ಟು ಕೊಟ್ರು ಅದು ತೃಪ್ತಿಯಾಗೇ ಇರುತ್ತೆ. ಅದ್ರ ಹೆಸರೇ ಪ್ರಸಾದ. ಸ್ವಲ್ಪ ಕೊಟ್ರು ಅದು ಪ್ರಸಾದನೇ. ಇಲ್ಲಿ ಸಾಮಾನ್ಯ ಸ್ವಲ್ಪ ಕೊಡೋದೇ ಇಲ್ಲ, ಹೊಟ್ಟೆ ತುಂಬಾ ಕೊಡ್ತಾರೆ. ಎಷ್ಟು ಬಾರಿ ಹಾಕ್ಸ್ಕೊಂಡು ಊಟ ಮಾಡಿ ಹಾಕೋಬಹುದು. ಈ ಕಡೆ ಎಲ್ಲ ದೂರದಿಂದ ಬರ್ತಾರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ. ತಿರುಪತಿಗೆ ಹೋಗೋದು ಕಷ್ಟ ಅಂತ ದರ್ಶನಕ್ಕೆ ಈ ತರ ಪ್ರಸಾದ ಕೊಡೋದ್ರಿಂದ ಅವ್ರಗಳಿಗೆಲ್ಲ ಅನುಕೂಲ ಆಗಿದೆ. ನಮಸ್ಕಾರ, ನಮ್ಮ ಟಾಕ್ಸ್ ವಿತಿ ಚಾನೆಲ್ ನೋಡ್ತೀರಿ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರೇ, ಬೆಂಗಳೂರಿನ ಮಲ್ಲೇಶ್ವರಮಲ್ಲಿ ತಿರುಮಲ ತಿರುಪತಿ ಬಾಲಾಜಿ ದೇವಸ್ಥಾನ ಇದೆ. ಅಂದರೆ ನೀವು ನಂಬ್ತೀರಾ? ಖಂಡಿತವಾಗಿ ಕಳೆದ 50 ವರ್ಷಗಳಿಂದ ಬೆಂಗಳೂರಿನ ವೈಯಾಲಿ ಕಾವಲ್, ಮಲ್ಲೇಶ್ವರಮನ ವೈಯಾಲಿ ಕಾವಲ್ನ 16ನೇ ಕ್ರಾಸಲ್ಲಿ ಇರುವಂಥದ್ದು ತಿರುಪತಿಯ ಒಂದು ದೇವಸ್ಥಾನ. ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಬಂದಂತೆ ಸಾವಿರಾರು ಜನಕ್ಕೆ ಭೂರಿ ಭೋಜನವನ್ನು ಪ್ರಸಾದವಾಗಿ ಹೊಟ್ಟೆ ತುಂಬ ಊಟವನ್ನು ಕೊಡ್ತಾ ಇದ್ದಾರೆ. ಬಾಲಾಜಿಯ ಒಂದು ಪ್ರಸಾದ ಸಿಗ್ತಾ ಇರುವಂಥ ಸನ್ನಿಧಿಗೆ ನಾವು ಬಂದಿದ್ದೀವಿ. ಬನ್ನಿ, ಏನು ಪ್ರಸಾದ ಕೊಡ್ತಿದ್ದಾರೆ, ಇಲ್ಲಿರುವಂಥ ಒಂದು ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನು ಕೂಡ ಮಾಡೋಣ, ಪ್ರಸಾದವನ್ನು ಕೂಡ ತಿನ್ನೋಣ. ಬನ್ನಿ, ಏನೇನಿದೆ, ಏನೇನು ನಡೀತಿದೆ ಅಂತ ನೋಡೋಣ. ಬನ್ನಿ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಜಯಂತಿ. ಮೇಡಮ್, ಇದು ದೇವಸ್ಥಾನದ ಹೆಸರು ಏನಂತ ಹೇಳಿ ಮೇಡಮ್? ತಿರುಮಲ ತಿರುಪತಿ ದೇವಸ್ಥಾನ. ಇದು ವೈಯಾಲಿ ಕಾವಲ್ ಬೆಂಗಳೂರಲ್ಲಿ ಇರೋದಾ ಮೇಡಮ್? ಹೌದು, ಬೆಂಗಳೂರಿನಲ್ಲಿ 16 ಕ್ರಾಸ್, 16ನೇ ಕ್ರಾಸಲ್ಲಿ ಮಲ್ಲೇಶ್ವರಮಲ್ಲಿ. ಮೇಡಮ್, ತಿರುಪತಿ ತಿರುಮಲ ಇರೋದು ತಿರುಪತಿಲಿ ಅಲ್ವಾ ಮೇಡಮ್? ಇಲ್ಲಿ ನಮ್ದು ಬ್ರಾಂಚು ಔಟ್ ಸೆಂಟರ್ಸ್ ನಲ್ಲಿನೂ ಇರುತ್ತೆ. ಚೆನ್ನೈನಲ್ಲಿ ಒಂದಿದೆ, ಬ್ಯಾಂಗ್ಳೂರ್ನಲ್ಲಿದೆ, ಡೆಲ್ಲಿನಲ್ಲಿದೆ, ಬಾಂಬೆನಲ್ಲಿದೆ. ಸೊ ಎಲ್ಲಿ ಅಂದರೆ ಎಲ್ಲ ಔಟ್ಸೈಡ್ ಟೆಂಪಲ್ಸ್ನು ಇರತ್ತು. ಇಲ್ಲಿ ತಿರುಮಲಕ್ಕೆ ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ದರ್ಶನ ಮಾಡ್ತಾರೆ. ನಮ್ಮ ಕರ್ನಾಟಕದ ಬೆಂಗಳೂರಿನ ಮಲ್ಲೇಶ್ವರಂ ವೈಯಾಲಿ ಕಾವಲ್ 16ನೇ ಕ್ರಾಸಲ್ಲಿ ಈ ಒಂದು ತಿರುಪತಿ ತಿರುಮಲ ಇದೆ. ಹೌದೌದು. ಇಲ್ಲಿ ಎಷ್ಟೊತ್ತಿಗೆ ದೇವಸ್ಥಾನ ಓಪನ್ ಆಗುತ್ತೆ ಮೇಡಮ್? ಬೆಳಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ. 5 ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ ಮೇಡಮ್? ಬೆಳಗ್ಗೆ 5 ಗಂಟೆಗೆ ಓಪನ್ ಆಗಿ ಸುಪ್ರಭಾತ ಸೇವಾ, ಆಮೇಲೆ ಅರ್ಚನಾ ಸೇವಾ ಎಲ್ಲ ಮಾಡ್ತಾರೆ. ಇನ್ನು ಡೈಲಿ ಕಂಟಿನ್ಯೂಸ್ ಅಪ್ ಟು 8:30 ದರ್ಶನ ಎಲ್ಲರಿಗೂ ಅವಕಾಶ ಆಗುತ್ತೆ. ಆಮೇಲೆ ಲಾಸ್ಟ್ ಸ್ವಾಮಿಗೆ ಏಕಾಂತ ಸೇವೆ ಮಾಡೋದು. ಮಾಡಿದ್ಮೇಲೆ 8:00ವರೆಗೂ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಯಾವತ್ತೂ ರಜಾ ಇಲ್ವಾ ಮೇಡಮ್? ಶನಿವಾರದಿಂದ ನೆಕ್ಸ್ಟ್ ಭಾನುವಾರವರೆಗೂ ಇರುತ್ತೆ. ಡೈಲಿ ಇರುತ್ತೆ ಪೂಜೆ? ಹೌದು, ಪೂಜೆಸ್ ಎಲ್ಲಾನು ಡೈಲಿ ನಡೆಯುತ್ತೆ. ವಿಶೇಷ ಅಂದ್ರೆ ಶುಕ್ರವಾರ ಬೆಳಗ್ಗೆ ಅಭಿಷೇಕ ಇರುತ್ತೆ. ಶನಿವಾರ ಭಾನುವಾರ ಕಲ್ಯಾಣೋತ್ಸವನು ಇರುತ್ತೆ. ಸ್ವಾಮಿಗೆ ಕಲ್ಯಾಣೋತ್ಸವ. ತಿರುಮಲ ತರಾನೇ ಇಲ್ಲಿನೂ ಸೇವಾಸ್ ಎಲ್ಲ ನಡೀತಾ ಇರುತ್ತೆ. ಮೇಡಮ್, ಇಲ್ಲಿ ಶನಿವಾರ ಅಂದ್ರೆ ಸಾವಿರಾರಲ್ಲ, 5,000ಕ್ಕೂ ಹೆಚ್ಚು ಜನ ಇರ್ಬೋದೇನೋ, ಅಷ್ಟು ಜನ ಬಂದು ಬೆಳಿಗ್ಗೆಯಿಂದನೇ ಹೋಗ್ತಾ ಇರ್ತಾರೆ. ಅಂತ ಒಂದು ಪ್ರಸಿದ್ಧಿ ಆಗ್ಬಿಟ್ಟಿದೆ ನಿಜವಾಗ್ಲೂ ಕೂಡ. ಆದ್ರೆ ಇಲ್ಲಿ ತುಂಬಾ ಪ್ರಸಿದ್ಧಿ ಆಗಿರುವಂತದ್ದು, ಬಂದಂತವ್ರಿಗೆಲ್ಲ ಒಂದ್ ರೀತಿ ಭೂರಿ ಭೋಜನ, ಪ್ರತಿಯೊಬ್ಬರಿಗೂ ಪ್ರಸಾದವನ್ನು ಹೊಟ್ಟೆ ತುಂಬಾ ಊಟ ಕೊಡ್ತಾ ಇದ್ದೀರಾ. ಹೌದೌದು. ಇದು ಎಷ್ಟು ದಿವಸದಿಂದ ಪ್ರಸಾದ ಕೊಡ್ತಾ ಇದ್ದೀರಾ? ನಾವು 3 ವರ್ಷದಿಂದ ಊಟ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಪ್ರತಿದಿನ ಡೈಲಿ 12:30 1:30 ಡೈಲಿ ಊಟ ಇರುತ್ತೆ. ಸೊ ಬಂದ್ಮೇಲೆ ಇಲ್ಲಿ ಸ್ವಾಮಿ ದರ್ಶನ ಆಗಿದ್ಮೇಲೆ ಬಂದ್ಬಿಟ್ಟು ಲಡ್ಡು ಪ್ರಸಾದ ತಗೊಂಡು ಶನಿವಾರ ಅನ್ನದಾನ ತಗೊಂಡು ಹೋಗ್ತಾ ಇದ್ವಿ. ಇದು ಪ್ರತಿದಿನ 12:30 1:30ವರೆಗೂ ಇರುತ್ತಲ್ಲ ಮೇಡಮ್? ಮಿನಿಮಮ್ ಎಷ್ಟು ಜನ ಡೈಲಿ ಊಟ ಮಾಡ್ಬೋದು? ಡೈಲಿ ಒಂದು 400 ಊಟ ಮಾಡ್ತಾ ಇದ್ದಾರೆ. 400. ಶನಿವಾರ ಮಾತ್ರ 1000 to 1200 ಊಟ ಮಾಡ್ತಾ ಇದ್ದಾರೆ. ಇವತ್ತು ನೋಡಿದ್ರೆ 2,000ಕ್ಕೂ ಹೆಚ್ಚು ಜನ. ಇನ್ನು ಜನನೇ ಜಾಸ್ತಿ. ಇವತ್ತು ಸೆಕೆಂಡ್ ಸಾಟರ್ಡೆ ಇರೋದ್ರಿಂದ 2000 ಬಂದ್ರು ಇವತ್ತು. ಬಂದವ್ರಿಗೆ ಎಲ್ಲರೂ ಕೂಡ ಪ್ರಸಾದ ಕೊಡ್ತಾ ಇರ್ತಾರೆ. ಆಮೇಲೆ ದೇವಸ್ಥಾನಗಳಲ್ಲಿ ಪ್ರಸಾದ ಅಂದ್ರೆ ಸ್ಪೂನ್ ಅಲ್ಲಿ ಕೊಡೋ ತರ ಕೇಳಿದೀವಿ, ನೋಡಿದೀವಿ. ಆದ್ರೆ ಇಲ್ಲಿ ಹೊಟ್ಟೆ ತುಂಬಾ ಭೂರಿ ಭೋಜನನೇ. ಆ ಪಲ್ಯ ಆಗಿರ್ಬೋದು, ಮತ್ತೆ ಆ ಸ್ವೀಟು, ಅನ್ನ ಸಾಂಬಾರು. ನಮ್ ಕಡೆ ಮಂಡ್ಯ ಮೈಸೂರು ಕಡೆ ಅವರೆಕಾಳು ಅಂತಂದ್ರೆ ತುಂಬಾ ಫೇಮಸ್ ಮುದ್ದೆಗೆ. ಅದು ಅವರೆಕಾಳು ಊಟ ಎಲ್ಲ ಕೊಡ್ತಾರೆ. ಪ್ರತಿದಿನ ಒಂದೇ ಊಟ ಇರುತ್ತೆ, ಚೇಂಜಸ್ ಇರುತ್ತೆ ಮೇಡಮ್? ಒಂದೊಂದ್ಸಲ ಚೇಂಜಸ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಈ ಊಟನೇ ಇರತ್ತು. ಇಲ್ಲಾಂದ್ರೆ ಒಂದು ಬಿಸಿಬೆಲ್ಲ ಬಾತು, ಒಂದ್ಸಲ ಕಿಚಡಿ, ಕಾರ್ನ್ಫ್ಲೆಕ್ಸ್, ಆ ತರ ಬೇರೆ ಚೇಂಜಸ್ ಆಗತ್ತೆ. ಇದೆಲ್ಲ ಹೇಳಿ ಮೇಡಮ್. ತುಂಬಾ ಇಷ್ಟಪಡ್ತಾರೆ ತಿನ್ನೋಕು. ಅಂದ್ರೆ ಕೆಲವ್ರು ಹೇಳ್ತಾರೆ ಈ ಪ್ರಸಾದ ತಿನ್ನೋದ್ರಿಂದ ನಮಗೆ ಆರೋಗ್ಯದಲ್ಲಿ ತುಂಬಾ ಬದಲಾವಣೆಗಳಾಗತ್ತೆ. ಅದಕ್ಕೆ ಕಣ್ಗೊತ್ಕೊಂಡು ಎಷ್ಟೋ ಜನ ಕೊನೆಯಲ್ಲಿ ಸಾಲ್ಟೇಜ್ ಹಾಕ್ಬಿಟ್ರೆ ಒಂದ್ ಸ್ವಲ್ಪ ರೈಸ್ ಕೊಡಿ, ಒಂದೇ ಒಂದು ತುತ್ತು ಕೊಡಿ ಅಂತ ಕೇಳ್ತಾರೆ. ಶಾರ್ಟೇಜ್ ಅಂತೂ ಏನ್ ಬರಲ್ಲ ಇಲ್ಲಿ. ನಾವೆಲ್ಲ ಈಗ ಇವತ್ತು ಇನ್ನೂ ನಡೀತಾ ಇದೆ ಅನ್ನದಾನ. ಇವತ್ತು 2000 ಮೇಲಾನೆ ಡಿವೋಟೀಸ್ ಊಟ ಮಾಡಿದ್ರಿ ಇಲ್ಲಿ. ಅಂದ್ರೆ ಇಲ್ಲಿ ಯಾರಿಗೂ ಕೂಡ ಪ್ರಸಾದ ನಿಲ್ಲದಿಲ್ಲ ಅಂತ ಏನು ಇಲ್ಲ ಮೇಡಮ್. ಕೆಲವು ಕಡೆ ಪ್ರಸಾದ ಕೊನೆಗಂಟು ಖಾಲಿ ಆಗ್ಬಿಡುತ್ತೆ, ಒಂಚೂರು ಕೊಡಿ ಅಂತಾರೆ. ಆದರೆ ಇಲ್ಲಿ ಬಂದವ್ರಿಗೆಲ್ರಿಗೂ ಪ್ರಸಾದ ಸಿಗ್ತಾ ಇದೆ. ಅಂದರೆ ಹೆಚ್ಚಳಕಾರ ತಿರುಪತಿ ತಿಮ್ಮಪ್ಪ ಅಂತಾರೆ.
ಇಲ್ಲಿ ಅಷ್ಟೊಂದು ತಿರುಪತಿ ಅಷ್ಟೇ ಇಲ್ಲೇ ಪ್ರಸಿದ್ಧಿ ಆಗ್ಬಿಟ್ಟಿದೆ ಪ್ರಸಾದಕ್ಕೂ ಕೂಡ. ಹೌದೌದು. ನಾವು ಈ ಮೇನ್ ಇಂಪಾರ್ಟೆನ್ಸ್ ಏನಂದ್ರೆ ಇಲ್ಲಿ ಬಂದಿರೋರು ಭಕ್ತಾದಿಗಳ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಸೊ ಅಲ್ಲಿ ನಾವು ಫುಡ್ ಎಲ್ಲಾನು ಹೈಜೀನಿಕ್ ಆಗಿ ತುಂಬಾ ಹೈಜೀನಿಕ್ ಆಗಿ ತುಂಬಾ ಪ್ಯಾಕ್ ಮಾಡಿ ತಗೋ ಬರ್ತಾ ಇದ್ರು. ಹೌದೌದು. ಪ್ಯಾಕ್ ಮಾಡಿ ಸಾಂಬಾರ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಅದು ಪಲ್ಯ ಆಗಿರ್ಬೋದು, ತುಂಬಾ ಮನೇಲಿ ಹೇಗ್ ಮಾಡ್ತೀವಿ ಅದೇ ತರ ಇತ್ತು. ನಾವು ಕೂಡ ತಿಂದ್ವಿ ಮೇಡಮ್. ಅದು ನಾವು ಬಂದ್ಮೇಲೆ ಇಲ್ಲಿ ಇಸ್ಕಾನ್ ಅವ್ರು ಸಪ್ಲೈ ಮಾಡೋದು. ಇದು ಡೈಲಿ ಅನ್ನದಾನ 3 ವರ್ಷದಿಂದ ಇವ್ರು ಡೋನರೇ ಎಲ್ಲ ಕೊಡ್ತಾ ಇರೋದು. ಅಂದ್ರೆ ಡೋನರ್ಸ್ ಇರ್ತಾರು. ಡೋನರ್ ಅವ್ರ ಮುಂದೆಗೆ ಬಂದ್ಬಿಟ್ಟು ನಮ್ದು ಮಾಡಿ ಇವತ್ತು ನಮ್ ಬರ್ತ್ಡೇ ಇದೆ ನಮ್ಮ ಹೆಸರಿನಲ್ಲಿ ಮಾಡಿ. ಸೊ ಆ ತರ ಒಂದೊಂದು ದಿವ್ಸಕ್ಕೆ ಒಂದೊಬ್ರು ಡೋನರ್ ಇರ್ತಾರು. ಸೊ ತಾವು ಡೋನರ್ಸ್ ಯಾರಾದ್ರೂ ಇದ್ರೆ ಇಲ್ಲಿ ಮುಂದೆ ಬಂದ್ಬಿಟ್ಟು ಪಾರ್ಟಿಸಿಪೇಷನ್ ಮಾಡಿಬಿಟ್ಟು ಅವರು ಸ್ಯಾಟಿಸ್ಫೈ ಆಗ್ತಾರೆ. ಇವತ್ತು ನಮ್ದು ಬರ್ತ್ಡೇ ಇಲ್ಲೇ ಸೆಲೆಬ್ರೇಷನ್ ಆಗಿದೆ, ಇಷ್ಟು ಜನ ನೋಡಿದೀನಿ, ಸೊ ಅವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ತಗೊಂಡಿದ್ದೀನಿ ಅಂತ ಅವರು ಸ್ಯಾಟಿಸ್ಫ್ಯಾಕ್ಷನ್ ತಗೊಳ್ತಾ ಇದ್ದಾರೆ. ಅಂದ್ರೆ ಈಗಿನ ಕಾಲದಲ್ಲಿ ಎಂತ ವಿಜ್ಞಾನ ಕಾಲ ಮುಂದುವರೆದಿದ್ರು ಮೋಜು ಮಸ್ತಿ ಬಬ್ಬು ಬಾರು ಎಲ್ಲೂ ಹೋಗ್ದೇನೆ ಇವತ್ತು ಈ ದೇವಸ್ಥಾನಗಳಲ್ಲಿ ಅನ್ನದಾನವನ್ನ 4 ಜನಕ್ಕೆ ಹಾಕ್ರೆ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಇವತ್ತು ಬಂದಿರೋರು ಡೋನರ್ಗೆ 88 ಇಯರ್ಸ್, 88 ವರ್ಷ ಅಜ್ಜಿದು. ಅಯ್ಯಪ್ಪ. ಅವರು 2 hours ಇಲ್ಲೇ ನಿಲ್ತ್ಕೊಂಡು ಅದೆಲ್ಲ ನೋಡ್ಬಿಟ್ಟು ಖುಷಿ ಪ್ರಸಾದ ಅವರೇ ಬಡಿಸಿದ್ರು ಅವ್ರ ಕೈನಿಂದ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಥ್ಯಾಂಕ್ಸ್ ಹೇಳ್ಬಿಟ್ಟು TTD ಅವ್ರಿಗೂ ಈಗ ಬಿಟ್ಟಿದ್ದಾರೆ ಅವರು. ಅಂದ್ರೆ ನೋಡಿ ಮೇಡಮ್, 88 ವರ್ಷ ಅಂದ್ರೆ ಅವರೆಲ್ಲ ನಾವು ದೈವತ್ವ ಕಾಣ್ಬೋದು. ಅಂತವ್ರು ಬಂದು ನಮ್ಮಂತವ್ರಿಗೆಲ್ಲ ಅನ್ನ ಹಾಕಿದ್ರು ಇವತ್ತು 2000 ಜನಕ್ಕೆ. ದೇವರು ಅವರು ಒಂಥರ ಇವತ್ತು ನಮ್ಗೆ ಆಕ್ಚುಲಿ ಬ್ಲೆಸ್ಸಿಂಗ್ ಡೇ. ಹೌದು, ಐ ಹ್ಯಾವ್ ಬ್ಲೆಸ್ಡ್ ಅಂತ ಅವ್ರು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿದ್ರು. ಅವರು ನಮ್ಮನ್ನ ನೋಡಿ ಊಟ ಹಾಕಿದ್ವಿ ಅಂತ ಅವ್ರು ಖುಷಿ ಪಡ್ತಾ ಇದಾರೆ. ನಮ್ಗನ್ಸುತ್ತೆ ಅವರೇ ದೈವ ರೂಪ ತಿಮ್ಮಪ್ಪನ ಬಾಲಾಜಿ ರೂಪದಲ್ಲಿ ಬಂದ ಅಂತ ಅನ್ಸುತ್ತೆ. ನಮ್ ಬರ್ತ್ಡೇ ಇವತ್ತು ಇಷ್ಟು ಜನ ಮಧ್ಯದಲ್ಲಿ ಆಗಿದೆ ಅಂತಾನು ಇನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಅವ್ರದ್ದು. 88 ವರ್ಷ. ಹೌದು, ಅಷ್ಟು ವರ್ಷ ನಾವುಗಳು ಬದುಕೋಣ ಮೇಡಮ್. ಖುಷಿ ಆ ತರ ಡೈಲಿ ನಡೆಯೋ ಅನ್ನದಾನ ಎಲ್ಲ ಡೋನರ್ಸ್ ನಿಂದಾನೆ ನಡೀತಾ ಇಡೋರು 3 ವರ್ಷದಿಂದ ನಡೀತಾ ಇದೆ. ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗ ನಡೀತಾ ಇದೆ ಮೇಡಮ್. ಈಗ ಯಾರಾದ್ರೂ ಈ ವಿಡಿಯೋ ನೋಡ್ಬೋದು, ತುಂಬಾ ಜನ ಕೆಲವು ಜನ ಗೊತ್ತಿಲ್ಲದೆ ಇರ್ಬೋದು. ಈಗ ಯಾವ್ದಾದ್ರು ಕಾರ್ಯ ಇರುತ್ತೆ, ಅವ್ರ ಆನಿವರ್ಸರಿ ಇರ್ತದೆ, ಬರ್ತ್ಡೇ ಇರ್ತದೆ, ಅಥವಾ ಅವ್ರದ್ದು ಏನೋ ಬೇರೆ ಸಣ್ಣ ಪುಟ್ಟ ಇಲ್ಲಿ ಅವ್ರ ಬರ್ತ್ಡೇ ಆಗ್ಲಿ, ಮ್ಯಾರೇಜ್ ಆನಿವರ್ಸರಿ ಆಗ್ಲಿ, ಎಲ್ಲದಕ್ಕೂ ಅವಕಾಶ ಇದೆ. ಇನ್ನೇನು ಅಕೇಶನ್ಸ್ ಇದ್ರೇನೆ ಇಲ್ಲಿ ಅವ್ರು ಬಂದ್ಬಿಟ್ಟು ಪಾರ್ಟಿಸಿಪೇಷನ್ ಮಾಡ್ಬಿಟ್ಟು ಸೊ ಎಲ್ಲಾನು ಡೊನೇಷನ್ಸ್ ಎಲ್ಲಾನು ಡೊನೇಷನ್ ಭಾಗ್ಯ ಹೇಳ್ತಾರೋ ಅದು ಕೊಟ್ಬಿಟ್ಟು ಅನ್ನದಾನ ಡೊನೇಷನ್ ಅವರು ಇಲ್ಲಿ ಪಾರ್ಟಿಸಿಪೇಷನ್ ಆಗಿ ಬ್ಲೆಸ್ಸಿಂಗ್ಸ್ ತಗೋಬಹುದು. ಅವರು ಎಷ್ಟು ಜನಕ್ಕೆ ಎಷ್ಟು ತರದ ಐಟಮ್ ಆರು ಕೊಡ್ತೀವಿ ಅಂತಂದ್ರು ಓಕೆ ಮಾಡ್ಬೋದು. ಅವ್ರವ್ರ ಕೆಪಾಸಿಟಿ. ಹೌದು, ಬಂದು ನಾವು ಇಷ್ಟು 1000 ಕೊಡ್ತೀವಿ, ಇಷ್ಟು ತರ ಊಟ ಬೇಕು, ಅವ್ರಿಗೆ ಇಷ್ಟಪಟ್ಟು ಜನಕ್ಕೆ ಊಟ ಅವರೇ ಪಾರ್ಟಿಸಿಪೇಷನ್ ಇರತ್ತು. ಆಮೇಲೆ ಅವರು ಬಂದು ಬಡಿಸ್ಬೋದ ಮೇಡಮ್? ಅದೇ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕರ್ಕೊಂಡು ಹೋಗ್ಬೋದು. ಇಲ್ಲಿ ಸ್ವಾಮಿ ಅರ್ಚನಾ ಟೆಂಪಲ್ ನಲ್ಲಿ ಹೋಗ್ಬಿಟ್ಟು ಅರ್ಚನಾ ಮಾಡ್ಕೊಂಡು ಕೆಳಗಡೆ ಬಂದು ಅವ್ರ ಹೆಸರಲ್ಲಿ ಸಂಕಲ್ಪ ಎಲ್ಲ ನಡೆಯತ್ತು. ಸೊ ಎಲ್ಲ ಚೆನ್ನಾಗ ಅವರು ಬ್ಲೆಸ್ಸಿಂಗ್ಸ್ ಅಂತೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಂದ್ರೆ ಯಾರೇ ಕೂಡ ಡೋನರ್ಸ್ ಬಂದ್ರೆ ಅವ್ರದ್ದು ಯಾವ್ದೇ ಕಾರ್ಯಗಳಿದ್ದು ಬಂದು ಮಾಡ್ಕೊಂಡ್ರೆ ಅವ್ರ ಮನೆಯವ್ರ ಕೈ ಮುಖಾಂತರ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ಅವ್ರ ಕಡೆಯಿಂದ ಊಟ ಜನಗಳಿಗೆ ಬಡಿಸ್ಬೋದು. ಹೌದೌದು, ಡೈಲಿ ನಡೀತಾ ಇರೋದು ಇದೇ ತರಾನೇ. 3 ವರ್ಷದಿಂದ ಇದೇ ತರ ನಡೀತಾ ಇದೆ. ಇದೇ ತರ ಅಕಸ್ಮಾತ್ ಯಾವ ತರ ಒಂದಿನ ಇಲ್ಲ ಅಂದ್ರೆ ದೇವಸ್ಥಾನ ಕಡೆಯಿಂದ ನಡೀತಾ ಇದೆ. ಅನ್ನದಾನ ನಿಲ್ಸಲ್ಲ. ಸೊ ಡೋನರ್ ಇಲ್ಲ ಅಂದ್ರೆ ಆ ಗ್ಯಾಪ್ ನಲ್ಲಿ TTD ಅವರೇ ದೇವಸ್ಥಾನ ಕಡೆಯಿಂದ ನಡೆಯುತ್ತೆ. ಆದ್ರೆ ಬಹುಪಾಲು ಎಲ್ಲ ದಾನಿಗಳೇ ಮಾಡ್ತಾ ಇದ್ದಾರೆ. ಹೌದು ನೋಡಿ, ಎಷ್ಟೋ ದೇವಸ್ಥಾನಗಳಲ್ಲಿ ಆ ತರದ ಅನ್ನದಾನ ನಡೆಯೋದಿಲ್ಲ. ಆದ್ರೆ ಇಲ್ಲಿ ಅನ್ನದಾನಿಗಳಿಂದನೇ ನಡೀತಾ ಇದೆ ಅಂತಂದ್ರೆ ಅನ್ನದಾನಕ್ಕೆ ಭಗವಂತ ಯಾವ ತರ ಒಂದು ಪ್ರೇರೇಪಣೆ ಕೊಟ್ಟಿದ್ದೇನೆ ಅಂದ್ರೆ, ಆಮೇಲೆ ನೀವು ಕೂಡ ಇಲ್ಲಿ ನೀವು ಸೂಪ್ರಿಡೆಂಟ್ ಆಗಿದ್ದೀರಿ ಮೇಡಮ್. ಇಲ್ಲೆಲ್ಲ ಗಮನಿಸ್ತಾ ಇದ್ರಿ, ನೀವೆಲ್ಲ ಬಡಿಸ್ತಾ ಇದ್ರಿ. ನಿಮ್ಗೆಲ್ಲ ಎಷ್ಟು ಖುಷಿ ಆಗುತ್ತೆ ಮೇಡಮ್? ಪ್ರತಿದಿನ ಹಿಂಗ್ ಮಾಡ್ತಿಲ್ಲ, ಯಾವಾಗ್ಲೂ ಬೇಸರ ಆಗೋದಿಲ್ಲ ನಿಮ್ಗೆ? ಏನಿಲ್ಲ, ನಾವಿರೋದು ಸ್ವಾಮಿ ಸೇವೆ ನಮ್ಗೆ ಕೊಟ್ಟಿರೋದು ಒಂದು ಬ್ಲೆಸ್ಸಿಂಗ್ ಹೇಳ್ಬೇಕಂದ್ರೆ ನಮ್ ಪುಣ್ಯನೇ. ಹೌದೌದು, ನಾವೀಗ 30 years ನಿಂದ ಸ್ವಾಮಿ ಸೇವೆ ಮಾಡ್ತೀವಿ. 30 ವರ್ಷದಿಂದ ಸೇವೆ ಮೇಡಮ್. ಅಬ್ಬಬ್ಬ, ನಿಜವಾಗ್ಲೂ ಕೂಡ. ಯಾಕಂದ್ರೆ ಎಲ್ಲಾ ತರ ಖುಷಿ ಆಗತ್ತೆ. ಎಲ್ಲಾ ತರ ಜನನು ಬರ್ತಾರೆ ಇಲ್ಲಿ. ಕ್ಲಾಸ್ ಪೀಪಲ್, ಲೋಕಲ್ ಪೀಪಲ್ ಎಲ್ಲಾ ತರ ಬರ್ತಾರೆ. ಅವ್ರೆಲ್ಲ ಸಂಭಾಳಿಸ್ಕೊಂಡು ತುಂಬಾ. ಆಮೇಲೆ ನಿಮ್ದೊಂದು ಟೀಮ್ ಇದೆ, ಚೆನ್ನಾಗಿದೆ, ಅದು ಖುಷಿ ಆಯ್ತು. ಹೌದೌದು, ನಾವೆಲ್ಲ ಆರ್ಗನೈಸ್ಡ್ ಆಗಿ ಮಾಡ್ತೀವಿ. ಒಂದು ಪ್ಲಾನ್ ಇವತ್ತು ಆರ್ಗನೈಸ್ಡ್ ಅಂದ್ರೆ ಬೆಳಗ್ಗೆ ಯಾರು ಬರ್ಬೇಕು, ಒಂದು ಪ್ರೋಗ್ರಾಮ್, ಒಂದು ಲಡ್ಡು ಸೇಲು. ಬೆಳಗ್ಗೆ 5 ಗಂಟೆಗೆ ಲಡ್ಡು ಬರುತ್ತೆ. ಆವಾಗ ಟ್ರೇಸ್ ಎಲ್ಲ ಇಡೋದು ರೂಮ್ ನಲ್ಲಿ. ಸೊ ಆಮೇಲೆ ಅನ್ನದಾನ, ಆಮೇಲೆ ಅಗರಬತ್ತಿ ಸೇಲು ಎಲ್ಲ ಒಂದು ಪ್ಲಾನ್ಡ್, ಒಂದು ಆರ್ಗನೈಸ್ಡ್ ತರ ಇರುತ್ತೆ. ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಆರ್ಗನೈಸ್ ಮಾಡೋದು. ಬೆಳಗ್ಗೆ ಲಡ್ಡು ತರ್ಸೋದ್ರಿಂದ ಅದು ಕ್ಲಿಯರ್ ಆಗಿ ಎಲ್ಲ ಅಕೌಂಟ್ TTD ಅಕೌಂಟ್ ಹೋಗುತ್ತೆ. ಎಲ್ಲಾನು ಒಂದು ಸಿಸ್ಟಮ್ಯಾಟಿಕ್ ನಡೆಯುತ್ತೆ. ಆಮೇಲೆ ಇನ್ನೊಂದು ಮೇಡಮ್, ನಿಮ್ಮಲ್ಲಿ
ತುಂಬ ಜನ ಏನಂತಂದ್ರೆ ಬಂದವರೆಲ್ಲರೂ ಕೂಡ ಇಲ್ಲೊಂದು ಒಂದು ಎರಡೆರಡು ಸಾರಿ ಕೆಲವರು ಊಟ ಇಷ್ಟಪಟ್ಟು ಹಾಕ್ಸ್ಕೊತಾರೆ. ಅದಕ್ಕೆ ಎರಡನೇ ಸಾರಿಗೆ ಬರ್ಬೇಕಂದ್ರೆ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಅದಕ್ಕೆ ಏನ್ಬಿಟ್ಟು ಸಪ್ರೇಟ್ ಆಗಿ ಮಜ್ಜಿಗೆ ಸಾಂಬಾರು ರೈಸ್ ಒಂದ್ ಕಡೆ ಇಟ್ಬಿಟ್ಟಿದ್ರಿ. ಏನಂದ್ರೆ ಕಂಜೆಷನ್ ಬರಬಾರದು ಅಂತ, ಒಂಥರ ಕ್ಲಮ್ಸಿ ಆಗ್ಬಾರ್ದು, ನೀಟಾಗಿ ಆರ್ಗನೈಸ್ಡ್ ಇರ್ಬೇಕು ಅಂತ. ಪ್ರೋಗ್ರಾಮ್ ನಲ್ಲಿ ಯಾವ್ದು ಯಾರಿಗ್ ತೊಂದರೆ ಬರಬಾರದು ಅಂತ. ಆದ್ರೆ ಕ್ಯೂ ಲೈನ್ ಸಿಸ್ಟಮ್ ಎಲ್ಲ ಅದೇ ತರ ಇಡೋದು ಪ್ಲಾನ್ ಆಗಿ ಇದೆ. ಬಂದಿರೋರ್ಗು ಯಾರಿಗೂ ಇಲ್ಲಿ ಬಂದ್ಬಿಟ್ಟು ನಾವು ತೊಂದರೆ ಆಗ್ಬಾರದು ಅಂತ. ಆದ್ರೆ ಒಂದ್ಸಲ ಹಾಕ್ಸ್ಕೊಂಡು ಇನ್ನೊಂದ್ ಸಾರಿಗೆ ಅದೆಲ್ಲ ಏನು ಬರೋಂಗಿಲ್ಲ, ಸೈಡ್ ಅಲ್ಲಿ ಇನ್ನೊಂದ್ ಕಡೆ ಹಾಕ್ಸ್ಕೋಬಹುದು. ಒಂದ್ ಖುಷಿ ಆಗುತ್ತೆ ಮೇಡಮ್. ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಇಂಥ ಒಂದು ದೊಡ್ಡ ಸ್ವಾಮಿಯ ಸಂಸ್ಥೆಯನ್ನ ಒಂದು ಜವಾಬ್ದಾರಿ ನಿಮ್ದು ಬಹುಪಾಲು ಇದೆ. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಯಾಕೆಂದ್ರೆ ಅಷ್ಟು ಜನ ಎಲ್ಲರೂ ಕೂಡ ನಿಮಗಿಂತ ದೊಡ್ಡವ್ರು ನಿಮ್ಮ ಮುಂದೆ ಬಂದು ನಮಸ್ಕರಿಸಿ ಅದೆಷ್ಟು ಗೌರವದಿಂದ ಅವ್ರು ಎಂತೆಂಥ ಕೆಲಸ ಎಲ್ಲ ಮಾಡ್ತಿದ್ದಾರೆ. ಅದು ನಮಗೆ ತುಂಬಾ ಖುಷಿ ಆಗ್ತು ಮೇಡಮ್. ನೀವೊಂದು 30 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನೀವು ಮೊದ್ಲು ಇಲ್ಲಿದ್ರೆ ಅಲ್ಲಿ ತಿರುಪತಿನಲ್ಲಿ ಕೆಲಸ ಮಾಡಿ ತಿರುಪತಿ ಅನುಭವದ ಮುಖಾಂತರ ನಿಮ್ಗೆ ಇಲ್ಲಿ ಕಳಿಸಿದ್ರೆ. ಹಂಗಾಗಿ ಅನ್ನದಾನಕ್ಕೆ ತುಂಬಾ ಪ್ರಾಧಾನ್ಯತೆ ಇಲ್ಲಿ ಬರ್ತಿದೆ ಮೇಡಮ್. ಅಂದ್ರೆ ಒಂದೊಂದ್ ದಿನ ಒಂದೊಂದ್ ತರ ಐಟಮ್ಗಳು ಚೇಂಜ್ ಆಗ್ತಾ ಇರುತ್ತೆ, ಡಿಪೆಂಡ್ ಅಪಾನ್ ಡೋನರ್ಸ್. ಒಂದೊಂದ್ ದಿವಸ ಜಾಸ್ತಿ ಊಟಗಳು ಸಿಹಿ ಊಟಗಳು ಇದ್ರೂ ಇರ್ತದೆ. ಅವರು ಡೋನರ್ಸ್ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ನಮ್ಗೆ ಇಷ್ಟ ಐಟಮ್ ಆಪ್ಷನ್ಸ್ ಇದೆ. ಇವತ್ತು ಕಡಿಮೆ ಇರುತ್ತೆ, ನಾಳೆ ಇನ್ನೂ ಎಕ್ಸ್ಟ್ರಾ ಬೇಕಾದ್ರೂ ಮಾಡ್ಕೊಡ್ತಾರೆ. ಏನ್ ಬೇಕಾದ್ರೂ ಕೊಡ್ಬೋದು ಆರ್ಡರ್. ಅವರು ಹೇಳಿದ್ರೆ ಎಕ್ಸ್ಟ್ರಾ ಒಂದು 5-6 ಅದೇ ಒಂದು 4-5 ಐಟಮ್ಸ್ ಆಡ್ ಆಗುತ್ತೆ. ಡಿಪೆಂಡ್ ಅಪಾನ್ ಡೋನರ್ಸ್ ಕೆಪಾಸಿಟಿ. ಅವ್ರು ಎಷ್ಟು ಹಣ ಇನ್ವೆಸ್ಟ್ ಮಾಡ್ತಾರೆ ಅಷ್ಟಕ್ಕೆ ಅಡುಗೆ ಮಾಡ್ಕೊಡ್ತಾರೆ. ಅವ್ರ ಸಪ್ಲೈ ಆಗುತ್ತೆ. ಈಗ ಯಾರಾದ್ರೂ ಕೂಡ ಬಂದು ಇದ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಬಂದು ದೇವಸ್ಥಾನ ಸಂಪರ್ಕ ಮಾಡ್ಬೋದು. ಅವ್ರು ಬಂದು ಯಾವ್ದಾರ ಅವ್ರ ಸೆಲೆಬ್ರೇಷನ್ ಪಾರ್ಟಿ ಏನೇ ಇದ್ರು ಕೂಡ 4 ಜನಕ್ಕೆ ಊಟ ಕೊಡೋದಕ್ಕೆ ಒಂದು ವ್ಯವಸ್ಥೆ ಇದೆ. ಖಂಡಿತ. ಓಕೆ ಥ್ಯಾಂಕ್ ಯು ಮೇಡಮ್. ನಿಜವಾಗ್ಲೂ ಕೂಡ ಬೆಂಗಳೂರು ಅಂತ ಇಂಥ ಜಾಗದಲ್ಲಿ ನಿಮ್ಮಂತ ಒಬ್ಬ ಹೆಣ್ಮಗಳು ಅಲ್ಲ, ನಿಮ್ಮ ವಯಸ್ಸಿಗೆ ನಿಮ್ಮ ಅನುಭವಕ್ಕೆ ನಾವೇನು ದೊಡ್ಡದಲ್ಲ, ಆದ್ರೆ ಒಬ್ಬ ಹೆಣ್ಮಗಳಾಗಿ ಇಷ್ಟು ಒಂದು ದೊಡ್ಡ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಿಲ್ಲ. ಧನ್ಯವಾದ. ಇದೇ ರೀತಿ 4-6 ಜನಕ್ಕೆ ಒಳ್ಳೇದಾಗ್ಲಿ. ನಮಗೂ ಕೂಡ ಇಷ್ಟೊತ್ತವರೆಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ತಿರುಪತಿ ಅಂತಂದರೆ ಇಡೀ ಪ್ರಪಂಚವೇ ತಿರುಗಿ ನೋಡೋ ರೀತಿ ಮಾಡಿರುವಂಥ ಶಕ್ತಿ ಇರುವಂಥ ವೆಂಕಟೇಶ್ವರನ ಒಂದು ಸನ್ನಿಧಿ. ಆದರೆ ತುಂಬ ಜನ ಅಲ್ಲಿ ಹೋಗೋಕ್ಕಾಗಲ್ಲ. ಹೋದವರು ಕೂಡ ಹರಸಾಹಸ ಮಾಡಬೇಕು. ಅಲ್ಲಿ ಕೊಡುವಂಥ ಪ್ರಸಾದ ಆಗಿರ್ಬೋದು, ಅಲ್ಲಿ ಕೊಡುವಂಥ ಲಡ್ಡು ಆಗಿರ್ಬೋದು. ಆದರೆ ಅದು ನಮ್ಮ ಕರ್ನಾಟಕದ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿರುವಂಥ ವೈಯಾಲಿ ಕವಲಲ್ಲಿ ಸಿಗ್ತಾ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಅಲ್ಲಿ ಪ್ರತಿದಿನ ಬಂದವರು ಎಲ್ಲರೂ ಕೂಡ ಭೂರಿ ಭೋಜನವನ್ನು ಊಟವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಏನೇನು ಊಟ ಕೊಡ್ತಿದ್ದಾರೆ ಅಂದರೆ, ಮೊದಲಿಗೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಮೊದಲಿಗೆ ಒಂದು ಪಲ್ಯವನ್ನು ಕೊಡ್ತಿದ್ದಾರೆ, ಜೊತೆಗೆ ಒಂದು ಪಲ್ಯ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಇದೇನಿದು ಸ್ವೀಟ್ ಪೊಂಗಲ್ ಕೊಟ್ಟಿದ್ದಾರೆ, ಮತ್ತು ರೈಸು ಸಾಂಬಾರು ಬಂದು ಅವರೆಕಾಳಿನ ಸಾಂಬಾರು. ಹಳೆ ಕಾಲದ ಒಂದು ಊಟವನ್ನು ಹೊಟ್ಟೆ ತುಂಬ ಬಂದಂಥವ್ರಿಗೆ ಎಲ್ಲರೂ ಕೂಡ ಕೊಡ್ತಾ ಇರುವಂಥ ಒಂದು ಪ್ರಸಾದದ ಕೇಂದ್ರ ಅಂತಂದರೆ ವೈಯಾಲಿ ಕಾವಲಿರುವಂಥ TTD ಅಂದರೆ ತಿರುಪತಿ ತಿರುಮಲ ದೇವಸ್ಥಾನ ಇಲ್ಲೊಂದಿದೆ. ಇಲ್ಲಿ ಬಂದವ್ರಿಗೆಲ್ಲರೂ ಕೂಡ ಹೊಟ್ಟೆ ತುಂಬ ಪ್ರತಿದಿನ ಮಧ್ಯಾಹ್ನ 12:15 1:15 ಕೊಡ್ತಾರೆ. ಈಗ ನಾವು ತಗೊಂಡಿರೋಂಥ ಪ್ರಸಾದ ನೋಡಿ, ಕಡಲೆಬೇಳೆ ಪಲ್ಯ ಮಾಡಿದ್ದಾರೆ, ಎಷ್ಟು ಸಖತ್ತಾಗಿದೆ. ನೋಡ್ತಿದ್ರೆ ಕ್ವಾಲಿಟಿ ಆಗಿದೆ, ಎಲ್ಲ ಸಖತ್ತಾಗಿದೆ. ಕಾಯಿ ತುರಿ ಎಲ್ಲ ಹಾಕಿದರೆ ಟೇಸ್ಟ್ ಹೇಗಿದೆ ನೋಡೋಣ. ಟೇಸ್ಟ್ ಹೇಳ್ಬಾರ್ದು, ತಿಂದು ನೋಡಬೇಕಲ್ಲ, ಅದಕ್ಕೋಸ್ಕರ. ಯಾವುದೇ ಊಟ ಬಾಯಿಗೆ ಹಾಕ್ತಿದ್ದಂಗೆ ಅದರ ಫ್ಲೇವರಲ್ಲೇ ಗೊತ್ತಾಗುತ್ತೆ ಮಸಾಲೆ ಹಾಕಿದಾರೋ ಇಲ್ವಾ ಅಂತ. ಇಷ್ಟು ಜನಕ್ಕೆ ದೇವ್ರಿಗೆ ನೈವೇದ್ಯ ಮಾಡಿ ಕೊಡ್ತಾ ಇರುವಂಥ ಕಡಲೆಬೇಳೆ ಇದು ಪಲ್ಯ ಚೆನ್ನಾಗಿದೆ. ಅದಾದಮೇಲೆ ಇಲ್ಲಿ ನೋಡಿ, ಇದು ಯಾವುದು ಸ್ವೀಟ್ ಪೊಂಗಲ್ಲು, ಸ್ವೀಟನ್ನು ಕೊಡ್ತಾರೆ ಒಂದೊಂದು ದಿವಸ. ಇಲ್ಲಿ ಇವತ್ತು ಸ್ವೀಟ್ ಪೊಂಗಲ್ ಮಾಡಿದ್ದಾರೆ. ತುಂಬ ಮಕ್ಕಳಿಗೆಲ್ಲ ಇಷ್ಟ, ಮಕ್ಕಳೆಲ್ಲ ತಿಂತಾವೆ. ನಾವು ಸ್ವೀಟ್ ಪೊಂಗಲ್ ನೋಡೋಣ. ಸ್ವೀಟ್ ಪೊಂಗಲ್ ಬಗ್ಗೆ ಹೇಳೋದು ಏನು ಬೇಡ, ಸಖತ್ತಾಗಿದೆ. ಇನ್ನೊಂದು ಏನು ಅಂತಂದರೆ, ಈ ಊಟದ ಒಂದು ವಿಶೇಷ ಏನಂದರೆ, ನಮ್ಮ ಹಳ್ಳಿ ಕಡೆ ಮುದ್ದೆ ಅವರೆಕಾಳಿಗೆ ತುಂಬ ಫೇಮಸ್ಸು. ಮಂಡ್ಯ, ಚಾಮರಾಜನಗರ, ಹಾಸನ ಆ ಕಡೆ ಇರುವಂಥ ಒಂದು ಊಟ. ಅನ್ನಕ್ಕೆ ಸಾಂಬಾರು ಕೊಡ್ತಾರೆ, ಅವರೆಕಾಳಿನ ಸಾಂಬಾರು. ನೋಡಿ, ಅವರೆಕಾಳಿನ ಸಾಂಬಾರು ಕೊಡ್ತಾರೆ. ಅನ್ನ ಸಾಂಬಾರು ನೋಡ್ತಿದ್ರೆ ಅನ್ನ ಸಾಂಬಾರು ಸಖತ್ತಾಗಿದೆ. ಈ ಮದುವೆ ಮನೆ ಮತ್ತು ಹಬ್ಬ ಹರಿದಿನಗಳಲ್ಲಿ ಮಾಡುವಂಥ ಸಾಂಬಾರು ಥರ ಕಾಣ್ತಿದೆ. ಟೇಸ್ಟ್ ಹೇಗಿದೆ ನೋಡೋಣ. ಆ ಬಡ್ಡಿ ಮಂಗಂದು ಅವರೆಕಾಳಿನ ಸಾಂಬಾರು ಊಟ ಮಾಡೋದೇ ಮಜಾ. ತಿಂದವ್ರು ಮಾತ್ರ ಗೊತ್ತಿರುತ್ತೆ, ಮುದ್ದೆ ಅವರೆಕಾಳು ತಿಂದವ್ರು ಗೊತ್ತಿರುತ್ತೆ. ಅವರೆಕಾಳು ಇನ್ನೊಂದಷ್ಟು ಹಾಕ್ಸ್ಕೋಬೇಕು ಅನಿಸ್ತಾ ಇತ್ತು. ಇದ್ರ ಜೊತೆಗೆ ಒಂದು ಮುದ್ದೆ ಕೊಟ್ಬಿಟ್ರೆ ಇಲ್ಲೇ ನಿದ್ದೆ ಮಾಡಿಬಿಡ್ಬೋದು, ಅಷ್ಟು ಸಖತ್ತಾಗಿದೆ ಸಾಂಬಾರು ಊಟ. ಇದೆಲ್ಲವೂ ಕೂಡ ಅನ್ಲಿಮಿಟೆಡು, ಪ್ರತಿದಿನ ಹೊಟ್ಟೆ ತುಂಬ ಕೊಡ್ತಿದ್ದಾರೆ. ಬನ್ನಿ, ತಿನ್ನಿ, ಸೂಪರ್ ಆಗಿದೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.